ओम नमः शिवाय। भारत माता शिवशक्ति अवतार ओम मंडली ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 5/12/2025 ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 27/6/1968। ಓಂ ನಮಃ ಶಿವಾಯ್। ಆತ್ಮಿಕ ಮಕ್ಕಳೇ, ನಿಮಗೆ ಆತ್ಮಗಳಿಗೆ ಪರಮಪಿತ ಪರಮಾತ್ಮನೊಂದಿಗೆ ಪ್ರೀತಿ ಇರುತ್ತದೆ, ಶರೀರದೊಂದಿಗಲ್ಲ. ಆತ್ಮ ನಮ್ಮ ಸಹೋದರ ಭ್ರುಕುಟಿಯ ಮಧ್ಯದಲ್ಲಿ ಇರುತ್ತದೆ. ಆದ್ದರಿಂದ ಆತ್ಮವನ್ನು ಭ್ರುಕುಟಿಯ ಮಧ್ಯದಲ್ಲಿ ನೋಡಬೇಕು. ಈ ಅಭ್ಯಾಸವನ್ನು ಸಹ ಮಾಡಬೇಕಾಗುತ್ತದೆ. ಆತ್ಮ ತಂದೆಯನ್ನು ನೋಡುತ್ತದೆ, ತಂದೆ ಮಕ್ಕಳನ್ನು ನೋಡುತ್ತಾರೆ. ತಂದೆಯನ್ನು ನೋಡುತ್ತಾ ನೋಡುತ್ತಾ ನೆನಪು ಮಾಡುತ್ತಾ ಮಾಡುತ್ತಾ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಓಂ ನಮಃ ಶಿವಾಯ್। ಮಕ್ಕಳು ಬಹಳಷ್ಟು ಮನಃಪೂರ್ವಕವಾಗಿ ಸ್ನೇಹ ಮತ್ತು ಪ್ರೀತಿಯಿಂದ ಸೇವೆ ಮಾಡಿದ್ದಾರೆ. ಪತಿತ ಪ್ರಪಂಚವನ್ನು ಪಾವನವನ್ನಾಗಿ ಮಾಡಲು ನೀವು ಶ್ರಮ ಪಡುತ್ತೀರಿ. ಪವಿತ್ರತೆ ಫಸ್ಟ್ ಆಗಿದೆ. ಹೇ ಪತಿತ ಪಾವನ ಬಾ ಎಂದು ಪಾವನನನ್ನಾಗಿ ಮಾಡು ಎಂದು ತಂದೆಯನ್ನು ಕರೆಯುತ್ತಾರೆ. ಹೇಗೆ ಆ ಕುಂಭಮೇಳ ಕೃತಕ ಆಗಿದೆ, ಇದು ಸತ್ಯ ಆಗಿದೆ. ಪಾವನ ಪ್ರಪಂಚಕ್ಕಾಗಿ ಸತ್ಯವಾಗಿ ಪಾವನರಾಗಬೇಕು. ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಪಾವನರಾಗಲು ಇದು ಒಂದೇ ಅಂತಿಮ ಜನ್ಮವಾಗಿದೆ. ಇದು ಮೃತ್ಯುಲೋಕವಾಗಿದೆ. ಮೃತ್ಯುಲೋಕದ ಅಂತ್ಯ ಅಮರಲೋಕದ ಆದಿ ಆಗಿದೆ. ತಂದೆಯ ಬಳಿ ಬರುವ ನಿಮಗೆ ಮಾತ್ರ ಇದು ಅರ್ಥವಾಗುತ್ತದೆ. ನೀವೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಿ. ಕಲಿಯುಗದ ಅಂತ್ಯ ಎಂದು ಜಗತ್ತಿನವರಿಗೆ ಗೊತ್ತಿಲ್ಲ. ಇದು ಪುರುಷೋತ್ತಮ ಸಂಗಮ ಯುಗ ಎಂದು ಮಕ್ಕಳಿಗೆ ಗೊತ್ತಿದೆ. ಮತ್ತು ಸಂಗಮ ಯುಗವನ್ನು ಪುರುಷೋತ್ತಮ ಎಂದು ಕರೆಯಲು ಸಾಧ್ಯವಿಲ್ಲ, ಏಕೆಂದರೆ ಕಲೆಗಳು ಕಡಿಮೆಯಾಗುತ್ತವೆ. ಕಲಿಯುಗದ ನಂತರ ಸತ್ಯಯುಗ ಬರಬೇಕಿದೆ. ಆದ್ದರಿಂದ ಪುರುಷೋತ್ತಮ ಸಂಗಮ ಯುಗ ಅವಶ್ಯವಾಗಿ ಬೇಕು. ಸತ್ಯಯುಗದಲ್ಲಿ ಪುರುಷೋತ್ತಮರಿದ್ದಾರೆ. ಮನುಷ್ಯರಿಗೆ ದೇವಿ ದೇವತೆಗಳು ಉತ್ತಮ ಎಂದು ಗೊತ್ತಿದೆ. ಆದ್ದರಿಂದ ಕನಿಷ್ಠರಾಗಿರುವವರು ಅವರಿಗೆ ನಮಸ್ಕರಿಸುತ್ತಾರೆ. ಈಗ ಮಕ್ಕಳಾದ ನಿಮಗೆ ಪಕ್ಕಾ ನಿಶ್ಚಯವಿದೆ, ನಾವು ಮನುಷ್ಯರಿಂದ ದೇವತೆಗಳಾಗಲು ಬರುತ್ತೇವೆ. ಮನುಷ್ಯರು ದೈವಿ ಗುಣವುಳ್ಳವರಾದಾಗ ದೇವತೆ ಎಂದು ಕರೆಯಲಾಗುತ್ತದೆ. ಒಳ್ಳೆಯ ಗುಣಗಳಿರುವ ಮನುಷ್ಯರಿದ್ದರೆ ಇವರು ದೇವತೆಯಂತಿದ್ದಾರೆ ಎಂದು ಹೇಳುತ್ತಾರೆ. ಅದು ಅಲ್ಪಕಾಲದವರೆಗೆ ಆಗಿರುತ್ತಾರೆ. ನೀವು 21 ಜನ್ಮಗಳಿಗಾಗಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆಯುತ್ತೀರಿ. ಹೆಸರೇ ಸ್ವರ್ಗ, ಹೆವೆನ್. ಭಾರತವನ್ನು ಸತ್ಯಖಂಡ ಎಂದು ಕರೆಯುತ್ತಾರೆ, ಅಸತ್ಯಖಂಡ ಎಂದೂ ಕರೆಯುತ್ತಾರೆ. ತಂದೆ ಮಕ್ಕಳನ್ನು ಮಧುರರನ್ನಾಗಿ ಮಾಡಲು ಬರುತ್ತಾರೆ. ಗಳಿಗೆಗೂ ಹೇಳುತ್ತಾರೆ, ಮಧುರ ಮಕ್ಕಳೇ, ಮಧುರ ಮಧುರ ಎಂದು ಹೇಳುತ್ತಾ ಮಧುರ ದೇವತೆಯನ್ನಾಗಿ ಮಾಡುತ್ತಾರೆ. ಈ ಸಮಯದಲ್ಲಿ ನಾವು ಈಶ್ವರೀಯ ಪರಿವಾರದಲ್ಲಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಅಸುರರಲ್ಲ, ನಾವು ಈಶ್ವರೀಯ ಪರಿವಾರದವರು ಎಂಬ ನಿಶ್ಚಯವಿದೆ. ಆಸ್ತಿ ಸಿಗುತ್ತದೆ, ನಷ್ಟ ಅಥವಾ ಸಂಶಯದ ಮಾತೇ ಇಲ್ಲ. ಆದರೆ ಮಾಯೆಯು ಸಂಶಯದಲ್ಲಿ ತರುತ್ತದೆ. ಆದ್ದರಿಂದ ನಿಶ್ಚಯ ಮತ್ತು ಸಂಶಯದ ಯುದ್ಧ ನಡೆಯುತ್ತದೆ. ಮಾಯೆಯ ಯುದ್ಧ ನಡೆಯುತ್ತದೆ. ಅದು ರಾವಣನ ಸಂಪ್ರದಾಯ, ಇದು ರಾಮನ ಸಂಪ್ರದಾಯ. ಇದು ಹಳೆಯ ಪ್ರಪಂಚ ಎಂದು ಮಕ್ಕಳಿಗೆ ನಿಶ್ಚಯವಿದೆ. ಇದನ್ನು ಬುದ್ಧಿಯಿಂದ ತೆಗೆದುಹಾಕಲೇಬೇಕು. ಈಗ ಹಳೆಯ ಪ್ರಪಂಚದಿಂದ ವೈರಾಗ್ಯವಿದೆ, ಹೊಸ ಪ್ರಪಂಚದ ಮೇಲೆ ಪ್ರೀತಿ ಇದೆ. ಸನ್ಯಾಸಿಗಳದ್ದು ಹದ್ದಿನ ಸನ್ಯಾಸ, ನಿಮ್ಮದು ಬೇಹದ್ದಿನ ಸನ್ಯಾಸ. ಇದು ಹಳೆಯ ಪ್ರಪಂಚ ಎಂದು ಬುದ್ಧಿಯಲ್ಲಿದೆ. ನಾವು ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ತಂದೆಯೇ ಓದಿಸುತ್ತಾರೆ, ಮಕ್ಕಳಾದ ನಿಮಗೆ ಇರಲು ಹೊಸ ಪ್ರಪಂಚ ಬೇಕು. ಈ ಹಳೆಯ ಪ್ರಪಂಚದ ವಿನಾಶ ಆಗುತ್ತದೆ. ಹಳೆಯ ಪ್ರಪಂಚದಲ್ಲಿ ದೇವತಾ ಧರ್ಮ ಇರುವುದಿಲ್ಲ. ಮಧುರಾತಿ ಮಧುರ ಮಕ್ಕಳನ್ನು ತಂದೆಯು ಗಳಿಗೆಗೂ ಎಚ್ಚರಿಸುತ್ತಿರುತ್ತಾರೆ. ಎಲ್ಲಿಯೂ ಮಾಯೆ ಸಂಶಯದಲ್ಲಿ ತರಬಾರದು. ತಂದೆ ಒಂದೇ ಮಾತನ್ನು ಹೇಳುತ್ತಾರೆ, ಮಧುರ ಮಕ್ಕಳೇ, ಬೇಹದ್ದಿನ ತಂದೆಯನ್ನು ನೀವು ದುಃಖದಲ್ಲಿ ನೆನಪು ಮಾಡುತ್ತೀರಿ. ಹೇ ಭಗವಂತ, ಹಾಯ್ ರಾಮ್,
ದಯೆ ತೋರಿಸು, ಕರುಣೆ ತೋರಿಸು ಎಂದು ಎಲ್ಲರೂ ಹೇಳುತ್ತಾರೆ. ಎಲ್ಲಿ ಹೋದರೂ ಗಲಾಟೆ, ಸಾವು, ಜಗಳಗಳೇ ಇವೆ. ಆಗ ಅವಶ್ಯವಾಗಿ ಜೋರಾಗಿ ನೆನಪು ಮಾಡುತ್ತಾರೆ ತಾನೆ, ಅವಶ್ಯವಾಗಿ ವಿನಾಶವಾಗುತ್ತದೆ. ಸ್ಥಾಪನೆ ಮಾಡುವವರು ಕೂಡ ಯಾರೋ ಒಬ್ಬರಿದ್ದಾರೆ ಎಂಬುದನ್ನು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ. ಮೊದಲು ಸ್ಥಾಪನೆ, ನಂತರ ವಿನಾಶ. ತ್ರಿಮೂರ್ತಿಯ ಚಿತ್ರವು ಎಷ್ಟು ಸ್ಪಷ್ಟವಾಗಿದೆ. ಬ್ರಹ್ಮನ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ. ನಾವು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂಬ ನಶೆ ಮಕ್ಕಳಾದ ನಿಮಗಿರಬೇಕು. ಬೇರೆ ಯಾರೂ ಹೀಗೆ ತಿಳಿದುಕೊಳ್ಳುವುದಿಲ್ಲ. ಅವರು ತಮ್ಮ ರಾಜನಿಗಾಗಿ ಹೋರಾಡುತ್ತಾರೆ. ನಮ್ಮ ರಾಜ ಯಾರೂ ಇಲ್ಲ. ಹೌದು, ದಾರಿ ತೋರಿಸುವವರಿಗೆ ನಾವು ಸಹಾಯಕರಾಗಿದ್ದೇವೆ. ಈಗ ನೀವು ಪೂಜ್ಯರಿಂದ ಪೂಜ್ಯ ದೇವತೆಗಳಾಗುತ್ತಿದ್ದೀರಿ. ಪೂಜಾರಿ ಅಸುರರು, ಪೂಜ್ಯ ದೇವತೆಗಳು. ಪೂಜ್ಯ ದೇವತೆಗಳ ಮುಂದೆ ಪೂಜಾರಿ ಅಸುರರೂ ಹೋಗುತ್ತಾರೆ. ಸತ್ಯಯುಗದಲ್ಲಿ ಹೀಗಾಗುವುದಿಲ್ಲ. ಸತ್ಯಯುಗದಲ್ಲಿ ಹಳೆಯ ಪ್ರಪಂಚದ ಯಾವುದೇ ಜ್ಞಾನ ಇರುವುದಿಲ್ಲ. ನೀವೀಗ ಸಂಗಮ ಯುಗದಲ್ಲಿದ್ದೀರಿ. ನೀವು ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚವನ್ನು ಚೆನ್ನಾಗಿ ತಿಳಿದಿದ್ದೀರಿ. ಭಕ್ತಿಯಲ್ಲಿ ಸುಳ್ಳು ಇದೆ. ಅದಕ್ಕೆ ರಾವಣನ ರಾಜ್ಯ ಎಂದು ಕರೆಯಲಾಗುತ್ತದೆ. ಒಬ್ಬರಿಗೊಬ್ಬರು ಜಗಳವಾಡುತ್ತಲೇ ಇರುತ್ತಾರೆ. ಅಸುರರಾಗಿದ್ದಾರೆ, ಅನಾಥರಾಗಿದ್ದಾರೆ. ಆ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಲು ಅವರಿಗೆ ಸಾಧ್ಯವಿಲ್ಲ. ಬಾಬಾ ಬಂದಿದ್ದಾರೆ, ನಮಗೆ ಆಸ್ತಿ ಕೊಡುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆ. ತಂದೆಯ ಕಡೆಗೆ ಪ್ರೀತಿ ಹೋಗುತ್ತದೆ ತಾನೆ. ಅವರಿಗೆ ತಂದೆಯ ಪರಿಚಯವೇ ಇಲ್ಲ. ನಿರಾಕಾರನನ್ನು ಹೇಗೆ ಪ್ರೀತಿ ಮಾಡುತ್ತಾರೆ? ಆದ್ದರಿಂದ ಪ್ರೀತಿ ದೇವತೆಗಳ ಕಡೆಗೆ ಹೋಗುತ್ತದೆ. ಇದು ಆತ್ಮಿಕ ಪ್ರೀತಿ. ಆತ್ಮವು ತನ್ನ ಸುಪ್ರೀಂ ಆತ್ಮನನ್ನು, ಅಂದರೆ ಸುಪ್ರೀಂ ತಂದೆಯನ್ನು ಪ್ರೀತಿಸುತ್ತದೆ. ಆತ್ಮಿಕ ತಂದೆ ಓದಿಸುತ್ತಾರೆ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ನೀವು ಓದುತ್ತಿರುತ್ತೀರಿ. ಭಗವಂತನ ಮಹಾವಾಕ್ಯಗಳನ್ನು ನೀವು ನೋಟ್ ಮಾಡಿಕೊಳ್ಳುತ್ತೀರಿ, ಅಂದರೆ ಒಂದು ಕಡೆ ಬರೆದಿಟ್ಕೊಳ್ತೀರಿ. ನಂತರ ಏನಾಗುತ್ತದೆ? ನೀವೇನು ಪೂಜೆ ಮಾಡುತ್ತಿಲ್ಲವಲ್ಲ, ಇದು ಶಿಕ್ಷಣವಾಗಿದೆ. ಇವುಗಳಿಗೆ, ಅಂದರೆ ಈ ಶಿಕ್ಷಣಕ್ಕೆ ಮಹಾವಾಕ್ಯ ಎಂದು ಕರೆಯಲಾಗುತ್ತದೆ. ಅದನ್ನು ಹೃದಯದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಕೇವಲ ಧಾರಣೆಗಾಗಿ ನೋಟ್ ಮಾಡಿಕೊಳ್ಳುತ್ತೀರಿ. ಧಾರಣೆಯಾಯಿತು, ನಂತರ ಪದವಿ ಸಿಕ್ಕಿತು. ನಂತರ ಬರೆದಿಟ್ಟಂಥ ನೋಟ್ಸನ್ನು ಏನು ಮಾಡುತ್ತೀರಿ? ಇದನ್ನು ಈಗ ನೀವು ಕೇಳುತ್ತೀರಿ. ನಂತರ ಎಲ್ಲವೂ ಪ್ರಾಯಲೋಪ ಆಗುತ್ತದೆ. ತಂದೆಯೇ ಕಲ್ಪಕಲ್ಪವೂ ಬಂದು ಓದಿಸುತ್ತಾರೆ ಮತ್ತು ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಇದು ದೊಡ್ಡ ಮಾತೇನಲ್ಲ. ಎಷ್ಟೊಂದು ಸಹಜ ಜ್ಞಾನವಾಗಿದೆ. ಆ ಶಿಕ್ಷಣದಲ್ಲಂತೂ ತಲೆಯೇ ಕೆಟ್ಟು ಹೋಗುತ್ತದೆ. ಇದು ಬಹಳ ಸಹಜವಾಗಿದೆ. ತಂದೆಯನ್ನು ಮತ್ತು ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳಬೇಕು ಮತ್ತು ಪವಿತ್ರವಾಗಿಯೂ ಇರಬೇಕು. ತಮ್ಮನ್ನು ಆತ್ಮ ಎಂದು ಭಾವಿಸುತ್ತೀರಿ. ಈ ಶರೀರ ಮೊದಲು ಇರಲಿಲ್ಲ. ನಂತರ ಈ ಮಂಟಪದಲ್ಲಿ ಈ ಶರೀರವನ್ನು ತೆಗೆದುಕೊಂಡಿದ್ದೀರಿ. ಇದೇ ಬೇಹದ್ದಿನ ಮಂಟಪ, ಸ್ಟೇಜ್ ಆಗಿದೆ. ಇದರಲ್ಲಿ ಈ ಸೂರ್ಯ, ಚಂದ್ರ ದೀಪಗಳಾಗಿದ್ದಾರೆ. ಇವರಿಗೆ ಸೂರ್ಯ ದೇವತೆ, ಚಂದ್ರ ದೇವತೆ ಎನ್ನುತ್ತಾರೆ. ಈಗ ದೇವತೆಗಳಾಗಲು ಸಾಧ್ಯವಿಲ್ಲ. ದೇವತೆಗಳು ಸೂಕ್ಷ್ಮವತನದಲ್ಲಿದ್ದಾರೆ. ನಂತರ ಸತ್ಯಯುಗದಲ್ಲಿರುತ್ತಾರೆ. ಉಳಿದಂತೆ ಇವರು ಬೆಳಕು ನೀಡುವವರಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಇವರನ್ನೂ ಪೂಜಿಸುತ್ತಾರೆ, ಅಂದರೆ ಪ್ರಕೃತಿಯ ತತ್ವಗಳನ್ನು ಕೂಡ ಪೂಜೆ ಮಾಡ್ತಾರೆ. ಇವರು ಜ್ಞಾನ ಸೂರ್ಯ, ಅಂದರೆ ಶಿವಬಾಬಾ ಜ್ಞಾನ ಸೂರ್ಯ. ಭಕ್ತರು ಆ ಸೂರ್ಯನನ್ನು ಪೂಜಿಸುತ್ತಾರೆ. ನೀರು ಇತ್ಯಾದಿಗಳನ್ನು ಸೂರ್ಯನಿಗೆ ಅರ್ಪಿಸುತ್ತಾರೆ. ಇದೆಲ್ಲವೂ ತಿಳುವಳಿಕೆ ಇಲ್ಲದ ಭಕ್ತಿಯಾಗಿದೆ. ಇಷ್ಟೊಂದು ಮಳೆ ಹೇಗೆ ಬರುತ್ತದೆ? ಇವರು ಮತ್ತೆ ಅದಕ್ಕೆ ನೀರು ಕೊಡುತ್ತಾರೆ, ಏನೇನೋ ಮಾಡುತ್ತಿರುತ್ತಾರೆ. ಇಲ್ಲಿಯೂ ಹನುಮಂತನ ದೇವಸ್ಥಾನವಿದೆ ತಾನೆ. ಒಂದು ದಿನ ಆಕ್ಸಿಡೆಂಟ್ ಆಯಿತು. ಆಗ ಯಾರೋ ಹೇಳಿದರು,
ಇಲ್ಲಿ ಹನುಮಂತನ ದೇವಸ್ಥಾನ ಕಟ್ಟಿರಿ, ಇಲ್ಲದಿದ್ದರೆ ಆಕ್ಸಿಡೆಂಟ್ ಇತ್ಯಾದಿ ನಡೆಯುತ್ತಲೇ ಇರುತ್ತವೆ. ಅಷ್ಟೇ, ಕಟ್ಟಿಬಿಟ್ಟರು ಮೆಲ್ಲ ಮೆಲ್ಲಗೆ ಎಷ್ಟು ಆ ದೇವಸ್ಥಾನವನ್ನು ವೃದ್ಧಿ ಮಾಡುತ್ತಾ ಹೋದರು. ಭಕ್ತಿ ಮಾರ್ಗದ ಪ್ರಭಾವ ಎಷ್ಟಿದೆ! ಬಹಳ ದೊಡ್ಡ ಮರವಾಗಿದೆ. ನಿಮ್ಮ ಜ್ಞಾನ ಬೀಜವಾಗಿದೆ. ಈಗ ಭಾರತದ ಮೇಲೆ ರಾಹು ದಶೆ ಇದೆ. ತಂದೆ ಬಂದು ಭಾರತವನ್ನು ಬೃಹಸ್ಪತಿ ದಶೆಗೆ ಕರೆದೊಯ್ಯುತ್ತಾರೆ. ಮಕ್ಕಳು ಯಾರೆಲ್ಲ ಬರುತ್ತಾರೆ, ಯಾವುದೇ ವಿಷಯ ಮನಸ್ಸಿನಲ್ಲಿದ್ದರೆ ಇದನ್ನು ಬಾಬನಲ್ಲಿ ಕೇಳಬೇಕು ಎನ್ನುತ್ತಾರೆ. ಅಂದರೆ ಯಾವುದೇ ಮನಸ್ಸಿನಲ್ಲಿ ನಮಗೆ ಗೊಂದಲ ಇದೆ, ಸಂಶಯ ಇದೆ, ಏನೋ ಅರ್ಥ ಆಗ್ತಿಲ್ಲ, ಅದನ್ನೇನು ಮಾಡ್ರಿ, ಕೇಳ್ರಿ ಅಂತ ಬಾಬಾ ಹೇಳುತ್ತಿದ್ದಾರೆ. ಆದರೆ ಬಾಬನ ಮಹಾವಾಕ್ಯಗಳನ್ನು ಕೇಳುತ್ತಾ ಕೇಳುತ್ತಾ ಮನಸ್ಸಿನಲ್ಲಿರುವ ಪ್ರಶ್ನೆಯೇ ಹಾರಿ ಹೋಗುತ್ತದೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯಂತೂ ಸಿಕ್ಕೇ ಸಿಗುತ್ತದೆ. ನಂತರ ಅದರಲ್ಲಿ ದೈವಿ ಗುಣ ಬೇಕು, ಬೇರೆ ಮಾತೇ ಇಲ್ಲ. ನಿಮ್ಮ ಏಮ್ ಆಬ್ಜೆಕ್ಟ್, ಗುರಿ ಉದ್ದೇಶವೂ ಇದೇ ಆಗಿದೆ. ದೈವಿ ಗುಣ ಅವಶ್ಯವಾಗಿ ಬೇಕು. ಕೆಲವರು ಬೀಡಿ ಸೇದುತ್ತಿರಬಹುದು, ಕೆಲವರು ಸಾರಾಯಿ ಕುಡಿಯುತ್ತಿರಬಹುದು. ಎಷ್ಟು ದೈವಿ ಗುಣ ಧಾರಣೆ ಮಾಡುತ್ತೀರೋ ಅಷ್ಟು ನಿಮಗೆ ಲಾಭ. ದೈವಿ ಗುಣ ಧಾರಣೆ ಮಾಡದಿದ್ದರೆ ಪದವಿ ಕೂಡ ಉನ್ನತವಾಗಿ ಸಿಗುವುದಿಲ್ಲ. ತಂದೆ ಪುರುಷಾರ್ಥ ಮಾಡಿಸಲು ಓದಿಸಲು ಬರುತ್ತಾರೆ. ಹಾಗಾದರೆ ಪುರುಷಾರ್ಥ ಮಾಡಬೇಕು ತಾನೆ, ನಷ್ಟ ಮಾಡಿಕೊಳ್ಳಬಾರದು. ವಿನಾಶವಾಗುತ್ತದೆ, ಬೇಗನೆ ಎಲ್ಲವನ್ನೂ ಕೊಟ್ಟು ಬಿಡಿ ಎಂದು ಬಾಬಾ ಹೇಳುತ್ತಿದ್ದಾರೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಆದರೆ ಈ ರೀತಿ ಭಾವಿಸಬೇಡಿ. ಇಲ್ಲಿ ಬಹಳ ಸಮಯ ಇರುವುದಿಲ್ಲ ಎಂದು ಮಕ್ಕಳಾದ ನಿಮಗೂ ಗೊತ್ತಿದೆ. ವಿನಾಶವಾಗುತ್ತದೆ, ನೋಡುತ್ತಲೂ ಇದ್ದೀರಿ. ಶಿಕ್ಷಣ ಪೂರ್ಣವಾಗುತ್ತದೆ ತಾನೆ, ಬಹಳಷ್ಟು ಕಳೆದು ಹೋಯಿತು. ಇದು ಈಗಿನ ಮಹಾವಾಕ್ಯಗಳು, ಹೀಗೆಯೇ ಹೇಳುತ್ತಿರುತ್ತಾರೆ ಎಂದು ಭಾವಿಸಬೇಡಿ. ಮೃತ್ಯು ಆಗುವುದಿಲ್ಲ ಎಂದು ಅಂದರೆ ಬಾಬಾ ಹಿಂಗೆ ಹೇಳ್ತಾ ಇರ್ತಾರೆ, ವಿನಾಶ ಅಂತೂ ಆಗಲ್ಲ, ನಮಗೆ ಸಾವು ಬರೋದಿಲ್ಲ, ಈ ರೀತಿ ಯೋಚನೆ ಮಾಡಬೇಡ್ರಿ. ಅಜ್ಞಾನದ ನಿದ್ದೆಯಲ್ಲಿ ಮಲಗಿರುತ್ತಾರೆ. ವಿನಾಶಕಾಲೆ ವಿಪರೀತ ಬುದ್ಧಿಯಾಗಿದೆ ತಾನೆ. ನಿಮ್ಮದು ತಂದೆಯೊಂದಿಗೆ ಪ್ರೀತಿಯ ಬುದ್ಧಿ. ತಂದೆಯನ್ನು ನೀವು ಮನಸಾರೆ ಪ್ರೀತಿಸುತ್ತೀರಿ, ತಂದೆ ಕೂಡ ನಿಮ್ಮನ್ನು ಮನಸಾರೆ ಪ್ರೀತಿಸುತ್ತಾರೆ. ಈ ಸಮಯದಲ್ಲಿ ಸಂಪಾದನೆ ಮಾಡುತ್ತೀರಿ. 21 ಜನ್ಮಗಳ ಸಂಪಾದನೆಯಾಗಿದೆ. ಅಜಾಗರೂಕತೆ ಮಾಡಬೇಡಿ. ಬ್ರಾಹ್ಮಣರ ಸಂಘ ತೇಲಿಸುತ್ತದೆ, ಶೂದ್ರರ ಕುಸಂಗ ಮುಳುಗಿಸುತ್ತದೆ. ಸಮಯ ಇನ್ನು ಸ್ವಲ್ಪ ಉಳಿದಿದೆ. ಬಾಪ್ತಾದ ಕೇಳುತ್ತಾರೆ, ತಮ್ಮನ್ನು ಸ್ವದರ್ಶನ ಚಕ್ರಧಾರಿ ಎಂದು ಯಾರು ತಿಳಿದುಕೊಂಡಿದ್ದಾರೆ? ಏಕೆಂದರೆ ಲಕ್ಷ್ಮೀನಾರಾಯಣ ಆಗಬೇಕಿದೆ ತಾನೆ. ಕೃಷ್ಣನಿಗೆ ಸ್ವದರ್ಶನ ಚಕ್ರ ಕೊಡುತ್ತಾರೆ, ರಾಧೆಗೆ ತೋರಿಸುವುದಿಲ್ಲ. ರಾಧೆಗಾಗಿ ಅಕಾಸುರ ಬಕಾಸುರ ಇತ್ಯಾದಿಗಳನ್ನು ಕೊಂದರು ಎಂದು ಹೇಳುವುದಿಲ್ಲ. ಬಲೆ, ಇದು ಏಕೆ? ಕೇವಲ ಕೃಷ್ಣನಿಗೆ ಮಾತ್ರ ಕೊಟ್ಟಿದ್ದಾರೆ, ರಾಧೆಗೆ ಏಕೆ ಕೊಡುವುದಿಲ್ಲ? ಅವರಿಗೆ ವಾಸ್ತವವಾಗಿ ಸ್ವದರ್ಶನ ಚಕ್ರದ ಅರ್ಥವೇ ಗೊತ್ತಿಲ್ಲ. ಏಕೆಂದರೆ ಸ್ವದರ್ಶನ ಚಕ್ರ ದೇವತೆಗಳಿಗೆ ಕೊಟ್ಟಿದ್ದಾರೆ. ವಾಸ್ತವದಲ್ಲಿ ಸ್ವದರ್ಶನ ಚಕ್ರಧಾರಿಗಳು ನೀವಾಗಿದ್ದೀರಿ. ನಿರಾಕಾರ ಭಗವಂತನೇ ಬಂದು ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿದ್ದಾರೆ. ಬೇರೆ ಯಾರೂ ಇಂತಹ ಪ್ರಶ್ನೆ ಕೇಳಲು ಸಾಧ್ಯವಿಲ್ಲ. ಕೆಲವೊಬ್ಬರಿಗೆ ಯಾವುದಾದರೂ ಪಾಯಿಂಟ್ ಅಥವಾ ಮಾತಿನಲ್ಲಿ ಸಂಶಯ ಇರುತ್ತದೆ. ಮುಖ್ಯ ವಿಷಯ ಪರಮಪಿತ ಪರಮಾತ್ಮ ತಂದೆಯಾಗಿದ್ದಾರೆ. ಆದ್ದರಿಂದ ಅವರ ಯಾವುದೇ ಮಾತಿನಲ್ಲಿ ಸಂಶಯ ಬರಬಾರದು. ನಿಶ್ಚಯದಲ್ಲಿಯೇ ವಿಜಯವಿದೆ. ಸಂಶಯ ಇರುವವರು ಸ್ವರ್ಗದಲ್ಲಿ ಬರುವುದಿಲ್ಲವೇ ಇರುತ್ತಾರೆ. ಆದರೂ ಮುರುಳಿಯಂತೂ ಕೇಳುತ್ತಾರೆ ತಾನೆ. ನಿಮ್ಮ ಪ್ರಜೆಗಳು ಬಹಳಷ್ಟು ತಯಾರಾಗುತ್ತಿದ್ದಾರೆ. ಮ್ಯೂಸಿಯಂ ಪ್ರದರ್ಶನಿಯಿಂದ ಬಹಳ ಪ್ರಜೆಗಳು ತಯಾರಾಗುತ್ತಾರೆ. ಸೂರ್ಯವಂಶಿ ಚಂದ್ರವಂಶಿ ಪ್ರಜೆಗಳು ಇಲ್ಲಿಯೇ ತಯಾರಾಗಬೇಕು. ನೀವು ಯಾರ ಬಳಿ ಬಂದಿದ್ದೀರಿ ಎಂದು ಮಕ್ಕಳನ್ನು ಕೇಳಿದರೆ ಶಿವಬಾಬನ ಬಳಿ ಎಂದು ಹೇಳುತ್ತಾರೆ. ಶಿವನಂತೂ ನಿರಾಕಾರ. ನಿರಾಕಾರನ ಬಳಿ ಹೇಗೆ ಹೋಗುತ್ತೀರಿ? ಅವರು ಶರೀರ ಬಿಟ್ಟು ಮುಕ್ತಿಧಾಮಕ್ಕೆ ಹೋಗುತ್ತಾರೆ.
ಈಗ ನೀವು ತಿಳಿದುಕೊಂಡಿದ್ದೀರಿ. ಅವರು ಕೂಡ ಭಾಗ್ಯಶಾಲಿ ರಥದಲ್ಲಿ ಬರುತ್ತಾರೆ. ಭಾಗ್ಯಶಾಲಿ ರಥ ಮನುಷ್ಯರದ್ದೇ ಆಗಿರುತ್ತದೆ. ನಂದಿಯನ್ನು ಭಾಗ್ಯಶಾಲಿ ಎಂದು ಕರೆಯಲು ಸಾಧ್ಯವಿಲ್ಲ ತಾನೆ? ನೀವು ಪದ್ಮಾಪದಂ ಭಾಗ್ಯಶಾಲಿಗಳಾಗಿದ್ದೀರಿ ಎಂದು ತಂದೆ ಹೇಳುತ್ತಾರೆ. ನೀವು ದೇವತೆಗಳಾಗುತ್ತೀರಿ. ದೇವತೆಗಳಿಗೆ ಪದ್ಮದ ಗುರುತು ನೀಡುತ್ತಾರೆ. ಸ್ಥಾನಮಾನದಲ್ಲಿ ಬಹಳ ವ್ಯತ್ಯಾಸವಿದೆ ಎಂಬುದನ್ನು ಮಕ್ಕಳಾದ ನೀವು ಅರ್ಥ ಮಾಡಿಕೊಳ್ಳಬೇಕು. ಉನ್ನತ ಸ್ಥಾನಮಾನ ಹೇಗೆ ಪಡೆಯುತ್ತೀರಿ? ಅದು ಶಿಕ್ಷಣದ ಆಧಾರದ ಮೇಲಿದೆ. ಇದನ್ನು ಮಾಡಿ ಎಂದು ಶಿವಬಾಬಾ ಡೈರೆಕ್ಷನ್ಸ್ ಕೊಡುತ್ತಾರೆ. ಬಹಳಷ್ಟು ಮಕ್ಕಳು ಬಂದು ನನ್ನಿಂದ ಜ್ಞಾನ ಪಡೆಯುತ್ತಾರೆ. ಆಗ ಶಿವಬಾಬಾ ಬ್ರಹ್ಮನಿಗೆ ಡೈರೆಕ್ಷನ್ ಕೊಡುತ್ತಾರೆಯೇ ಅಥವಾ ಮಕ್ಕಳಾದ ನಿಮಗೆ ಡೈರೆಕ್ಷನ್ಸ್ ಕೊಡುತ್ತಾರೆಯೇ? ಪೂನಾದಲ್ಲಿಯೂ ಒಂದು ಒಳ್ಳೆಯ ಸೆಂಟರ್ ಬೇಕು. ಯಾರಿಂದಲೂ ಬೇಡಬಾರದು. ಕೇಳದಿದ್ದರೆ ಯಾರೂ ಕೊಡುವುದಿಲ್ಲ ಎಂದು ಹೇಳುತ್ತಾರೆ. ಬಾಬಾ ಹೇಳುತ್ತಾರೆ, ಬೇಡುವುದಕ್ಕಿಂತ ಸಾಯುವುದು ಲೇಸು. ಬೇಡುವುದು ಸರಿಯಲ್ಲ. ನಾವು ನಮಗಾಗಿ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಎಂಬ ಆಲೋಚನೆ ಎಲ್ಲರಿಗೂ ಇದೆ ತಾನೆ? ತಾವಾಗಿಯೇ ಸಹಾಯ ಮಾಡುತ್ತಾರೆ. ಡ್ರಾಮಾದಲ್ಲಿ ಆ ದೃಶ್ಯವಿದೆ. ಆದರೆ ಬೇಡುವುದು ಸರಿಯಲ್ಲ. ಡ್ರಾಮಾದಲ್ಲಿ ಕೆಲವು ಮಕ್ಕಳು ಸರಿಯಾದ ಹೆಜ್ಜೆ ಹಾಕುವ ಬದಲು ತಪ್ಪಾದ ಹೆಜ್ಜೆ ಇಡುತ್ತಾರೆ. ಸರಿಯಾದ ಹೆಜ್ಜೆ ಇಡಿ ಎಂದು ತಂದೆ ತಿಳಿಸುತ್ತಾರೆ. ಚಂದ ವಸೂಲಿ ಮಾಡಬಾರದು. ಬಾಬನಿಗೆ ಅಂತ ಕೊಟ್ಟು ಮತ್ತೆ ಬೇರೆಯವರಿಗೆ ಹೇಳಿಕೊಂಡರೆ, ನಾನು ಬಾಬನಿಗೆ ಇಷ್ಟು ಕೊಟ್ಟೆ ಅಷ್ಟು ಕೊಟ್ಟೆ ಎಂದು ಹೇಳಿಕೊಂಡರೆ ಅದರಿಂದ ಅರ್ಧ ಶಕ್ತಿ ಹೊರಟು ಹೋಗುತ್ತದೆ. ತಂದೆ ಗುಪ್ತವಾಗಿದ್ದಾರೆ. ಜ್ಞಾನವೂ ಗುಪ್ತವಾಗಿದೆ. ಪ್ರತಿಯೊಂದು ಮಾತು ಗುಪ್ತವಾಗಿದೆ. ನಾವು ಬ್ರಾಹ್ಮಣ ಮಕ್ಕಳು ಪರಸ್ಪರ ಸೇರಿಯೇ ಕಟ್ಟಡ ಕಟ್ಟುತ್ತೇವೆ. ಕೇಳಬಾರದು. ಬಾಬಾ ಎಂದೂ ಯಾರಿಂದಲೂ ಕೇಳಿಲ್ಲ. ಮಕ್ಕಳಂತೂ ಬಹಳ ಜನರಿದ್ದಾರೆ. ತಾವಾಗಿಯೇ ನಿಮಿತ್ತ ಇರುವವರ ಕೈಯಲ್ಲಿ ತಂದು ಕೊಡುತ್ತಾರೆ. ಅಂದರೆ ಅವರಿಗೇನೋ ಸೇವೆ ಕೊಡಬೇಕು ಅಂತ ಅನಿಸುತ್ತೆ. ಅವ್ರು ಬಂದು ಯಾರು ನಿಮಿತ್ತ ಇರ್ತಾರೆ ಅಕ್ಕಂದರು, ಅವ್ರ ಕೈಯಲ್ಲಿ ಅವ್ರ ಸೇವೆನ ಕೊಟ್ಟೋಗ್ತಾರೆ. ಬಾಬಾ ಎಂದೂ ಹೀಗೆ ಕೈ ಚಾಚುವುದಿಲ್ಲ. ರಾಜರುಗಳ ಬಳಿ ಏನನ್ನಾದರೂ ಕೊಡಲು ಹೋಗುತ್ತಿದ್ದರು. ಆಗ ಎಂದೂ ಕೈಯಲ್ಲಿ ರಾಜರುಗಳು ತೆಗೆದುಕೊಳ್ಳುತ್ತಿರಲಿಲ್ಲ. ನಾಣ್ಯಗಳನ್ನು ಕಾಣಿಕೆಯಾಗಿ ಇಡುತ್ತಾರೆ. ಅದನ್ನು ಸೆಕ್ರೆಟರಿ ತೆಗೆದುಕೊಳ್ಳಬೇಕು ಎಂದು ಅವರಿಗೆ ಗೊತ್ತಿದೆ. ತೆಗೆದುಕೋ ಅಥವಾ ಬೇಡ ಎಂದು ರಾಜರುಗಳು ಸನ್ನೆ ಮಾಡುತ್ತಾರೆ. ಆದರೆ ಸ್ವತಃ ರಾಜರುಗಳು ಕೈ ಹಾಕುವುದಿಲ್ಲ. ಇವರೂ ಕೂಡ ತಂದೆ ದಾತನಾಗಿದ್ದಾರೆ. ಮಕ್ಕಳಾದ ನಿಮಗೂ ಕೊಡುತ್ತಾರೆ. ನಾವು ಶಿವಬಾಬರಿಗೆ ಕೊಡುತ್ತೇವೆ ಎಂದು ಭಾವಿಸಬೇಡಿ. ಇಲ್ಲ, ನಾವಂದರೆ ಶಿವಬಾಬನಿಗೆ ನಾವು ಕೊಡ್ತಿಲ್ಲ. ನಮ್ಮ ಭಾಗ್ಯವನ್ನು ನಾವು ಜಮಾ ಮಾಡಿಕೊಳ್ತಿದ್ದೇವೆ. ನಾವು 2 ಹಿಡಿ ಕೊಟ್ಟು ಬಾಬನಿಂದ ಅರಮನೆಯನ್ನೇ ಪಡೆಯುತ್ತೇವೆ ಎಂದು ಮನಸ್ಸಿನಲ್ಲಿ ತಿಳಿದುಕೊಳ್ಳಬೇಕು. ಸುಧಾಮನ ಉದಾಹರಣೆ ಇದೆ ತಾನೆ? ಬಾಬಾ ಕೇವಲ ಇವರಲ್ಲಿ ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ಇವರೂ ಕೂಡ ತೆಗೆದುಕೊಳ್ಳುವುದಿಲ್ಲ. ಕೈ ಇವರದಾಗಿರುತ್ತದೆ ಅಷ್ಟೇ. ಇದೆಲ್ಲವೂ ವಿನಾಶ ಆಗಿ ಹೋಗಲಿದೆ ಎಂದು ಬುದ್ಧಿಯೂ ಹೇಳುತ್ತದೆ. ವಿನಾಶವಂತೂ ಆಗಲೇಬೇಕು. ಹಳೆಯ ಪ್ರಪಂಚದಿಂದ ನಮ್ಮನ್ನು ಕರೆದೊಯ್ಯಿರಿ ಎಂದು ಬಾಬನನ್ನು ಕರೆದಿದ್ದೀರಿ. ಆಗ ಶರೀರ ಸಹಿತ ಕರೆದೊಯ್ಯುತ್ತಾರೇನೋ? ಬಾಬಾ ಬಂದಿದ್ದಾರೆಂದರೆ ಅವಶ್ಯವಾಗಿ ಕರೆದೊಯ್ಯುತ್ತಾರೆ. ಹೋಗುವುದು ಕೂಡ ಅವಶ್ಯವಾಗಿದೆ. ಹೊಸದರಿಂದ ಹಳೆಯದು, ನಂತರ ಹಳೆಯದರಿಂದ ಹೊಸ ಪ್ರಪಂಚ ಆಗಲೇಬೇಕು. ಬ್ರಹ್ಮನ ಮೂಲಕ ಸ್ಥಾಪನೆ ಆಗಲೇಬೇಕು ಎಂದು ಮಕ್ಕಳಾದ ನಿಮಗೆ ಗೊತ್ತಿದೆ. ಇದು ಬಹಳ ಸಹಜವಾದ ಮಾತಾಗಿದೆ. ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರಲ್ಲಿಯೂ ಬಾಬಾ ಪ್ರವೇಶ ಮಾಡುವುದಿಲ್ಲ. ಮತ್ತು ನೇರವಾಗಿ ಬಾಬಾ ಹೇಳುತ್ತಾರೆ, ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಇವರು ತಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ. ನನಗೆ ಇವರ ಜನ್ಮಗಳ ಬಗ್ಗೆ ಗೊತ್ತಿದೆ. ನಾನು ನಿಮಗೆ ಹೇಳುತ್ತೇನೆ, ನಾವು ಆತ್ಮರುಗಳು ಪರಮಾತ್ಮನಿಂದ ಬಹಳ ಕಾಲದಿಂದ ದೂರವಾಗಿ ಇದ್ದೆವು ಎಂಬ ಮಾತು ಮನಸ್ಸಿಗೆ ತಟ್ಟುತ್ತದೆ. ನಾವು ಆತ್ಮಗಳು ಮೊಟ್ಟ ಮೊದಲು ಜಗತ್ತಿಗೆ ಬರುತ್ತೇವೆ.
ಅವರೇ ಮೊಟ್ಟ ಮೊದಲು ಬೇರೆಯಾಗುತ್ತಾರೆ. ಅಂದರೆ ಯಾರು ಪರಂಧಾಮದಿಂದ ಪಾತ್ರ ಮಾಡಲಿಕ್ಕೆ ಸೃಷ್ಟಿಗೆ ಬಂದರೋ ಅವರೇ ಪರಮಾತ್ಮನಿಂದ ಬೇರೆ ಆಗ್ತಾರೆ. ನಂತರ ಮೊದಲು ಪರಮಾತ್ಮನ ಮಿಲನವನ್ನು ಅವರೇ ಮಾಡುತ್ತಾರೆ. ಇದರಿಂದ 84 ಜನ್ಮಗಳನ್ನು ಪೂರ್ತಿಯಾಗಿ ಅವರೇ ತೆಗೆದುಕೊಳ್ಳುತ್ತಾರೆ ಎಂದು ಸಿದ್ಧವಾಗುತ್ತದೆ. ಬ್ರಾಹ್ಮಣ ಕುಲ ಮತ್ತು ಸೂರ್ಯವಂಶಿ ಚಂದ್ರವಂಶಿಗಳ ಕುಲವನ್ನು ಸ್ಥಾಪನೆ ಮಾಡುತ್ತೇನೆ ಎಂದು ತಂದೆ ಸ್ವತಃ ಹೇಳುತ್ತಾರೆ. 3 ಧರ್ಮಗಳು, ಮೊದಲು ಬ್ರಾಹ್ಮಣರು, ಅವರೇ ನಂತರದಲ್ಲಿ ಸೂರ್ಯವಂಶಿಯೂ ಆಗುತ್ತಾರೆ ಹಾಗೂ ಚಂದ್ರವಂಶಿಯೂ ಆಗುತ್ತಾರೆ. ನೀವು ಸಂಪೂರ್ಣ ವಿಕಾರಿಯಿಂದ ನಂತರ ಸಂಪೂರ್ಣ ನಿರ್ವಿಕಾರಿ ಆಗುತ್ತೀರಿ, ನಂತರ ಸಂಪೂರ್ಣ ವಿಕಾರಿ ಆಗುವಿರಿ. ಪ್ರಪಂಚವೂ ಸಹ ಸಂಪೂರ್ಣ ವಿಕಾರಿ ನಂತರ ಸಂಪೂರ್ಣ ನಿರ್ವಿಕಾರಿ ಆಗುತ್ತದೆ. ಮಕ್ಕಳಾದ ನಿಮಗಂತೂ ಬಹಳ ಖುಷಿ ಇರಬೇಕು. ನೀವು ಓದುತ್ತಿದ್ದೀರಿ, ಶಿಕ್ಷಣ ಪೂರ್ಣಗೊಳಿಸಿದ ನಂತರ ಇಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೀರಿ. ಇದು ಬೇಹದ್ದಿನ ಮಾತಾಗಿದೆ. ಶಿವಬಾಬಾ ಸಾಕಾರನಂತೂ ಆಗಲು ಸಾಧ್ಯವಿಲ್ಲ. ಶರೀರ ಇವರದಾಗಿದೆ ತಾನೇ, ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನೀವು ಬಾಪ್ತಾದ ಎಂದು ಬರೆಯುತ್ತೀರಿ. ನೀವು ಸಂಗಮ ಯುಗದಲ್ಲಿ ಮಾತ್ರ ಹೀಗೆ ಹೇಳುತ್ತೀರಿ, ನಂತರ ಕಲ್ಪದ ನಂತರ ಹೇಳುವಿರಿ. ಈ ದಾದಾನಿಗಂತೂ ಏನೂ ತಿಳಿಯಲು ಸಾಧ್ಯವಿಲ್ಲ ಎಂಬ ತಿಳುವಳಿಕೆ ಮಕ್ಕಳಿಗಿರಬೇಕು. ಇವರು ನಿಮ್ಮಂತೆಯೇ ಇದ್ದಾರೆ ತಾನೇ, ಇವರ ಮಹಿಮೆ ಏನೂ ಇಲ್ಲ. ನಮ್ಮನ್ನು ಹೀಗೆ ತಯಾರು ಮಾಡುವವರು ಶಿವಬಾಬಾ. ಶಿವಬಾಬಾರವರ ಮಹಿಮೆಯೇ ಆಗಿದೆ. ಅವರನ್ನೇ ನೆನಪು ಮಾಡಬೇಕು. ಆ ನೆನಪಿನಿಂದಲೇ ನಮ್ಮ ಪಾಪಗಳು ಭಸ್ಮವಾಗುತ್ತವೆ. ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ಮನುಷ್ಯರಿಗೆ ಭಗವಂತ ಎಂದು ಕರೆಯುವುದು ತಪ್ಪು. ಮನುಷ್ಯರಂತೂ ಹಿರಣ್ಯಕಶಿಪುವಿನಂತೆ ಅಸುರರಾಗಿದ್ದಾರೆ. ತಂದೆ ಎಲ್ಲವನ್ನೂ ಸ್ಪಷ್ಟ ಮಾಡಿ ಹೇಳುತ್ತಾರೆ. ಯಾರು ತಮ್ಮ 84 ಜನ್ಮಗಳ ಚಕ್ರವನ್ನು ಸುತ್ತಿ ಪೂರೈಸಿದ್ದಾರೆಯೋ ಅವರ ಈ ರಥದಲ್ಲಿ ನಾನು ಬರುತ್ತೇನೆ. ಮಕ್ಕಳಾದ ನಿಮಗೆ ಖುಷಿ ಇರಬೇಕು. ಯಾವುದೇ ಮಾತಿನಲ್ಲಿ ಭಯವಿಲ್ಲ. ಹೇಗೆ ತಂದೆ ನಿರ್ಭಯರಾಗಿದ್ದಾರೋ ಹಾಗೆಯೇ ಮಕ್ಕಳು ಕೂಡ ನಿರ್ವೈರರಾಗಿರಿ. ಪ್ರಪಂಚದಲ್ಲಿ ಎಲ್ಲರಿಗೂ ಒಬ್ಬರಿಗೊಬ್ಬರ ಮೇಲೆ ದ್ವೇಷ ವೈಷಮ್ಯ ಇರುತ್ತದೆ. ಎಷ್ಟು ಜಗಳವಾಡುತ್ತಾರೆ, ಹೋರಾಡುತ್ತಾರೆ. ಭಾರತವನ್ನು ಬೇರೆ ಮಾಡಿದಾಗ ಹಿಂದೂ ಮುಸಲ್ಮಾನರ ವೈಷಮ್ಯ ಉಂಟಾಯಿತು. ಕೊನೆಯಲ್ಲಿ ರಕ್ತದ ನದಿಯು ಭಾರತದಲ್ಲಿ ಹರಿಯಬೇಕಿದೆ. ಇದು ರಕ್ತಪಾತದ ಆಟ ಎಂದು ಕರೆಯಲಾಗುತ್ತದೆ. ಬಹಳಷ್ಟು ಪ್ರಜೆಗಳು ಸಾಯುತ್ತಾ ಇರುತ್ತಾರೆ. ಆತ್ಮಿಕ ಮಕ್ಕಳಾದ ನಿಮ್ಮ ಪ್ರೀತಿ ಇರುವುದು ಪರಮಪಿತ ಪರಮಾತ್ಮನೊಂದಿಗೆ, ಶರೀರದೊಂದಿಗಲ್ಲ. ಆತ್ಮ ನಮ್ಮ ಸಹೋದರ ಭ್ರುಕುಟಿಯ ಮಧ್ಯದಲ್ಲಿ ಇರುತ್ತದೆ. ಆದ್ದರಿಂದ ಆತ್ಮವನ್ನು ಭ್ರುಕುಟಿಯ ಮಧ್ಯದಲ್ಲಿ ನೋಡಬೇಕು. ಈ ಅಭ್ಯಾಸವನ್ನು ಮಾಡಬೇಕಾಗುತ್ತದೆ. ಆತ್ಮ ತಂದೆಯನ್ನು ನೋಡುತ್ತದೆ, ತಂದೆ ಮಕ್ಕಳನ್ನು ನೋಡುತ್ತಾರೆ. ತಂದೆಯನ್ನು ನೋಡುತ್ತಾ ನೋಡುತ್ತಾ ನೆನಪು ಮಾಡುತ್ತಾ ಮಾಡುತ್ತಾ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಹೇಗೆ ಜ್ಞಾನ ಸಾಗರನಾಗುತ್ತಾರೆ, ನೀವು ಹಾಗೆ ಆಗುತ್ತೀರಿ. ಬೇರೆ ಯಾವುದೇ ವ್ಯತ್ಯಾಸವಿಲ್ಲ ತಾನೇ. ಅದೇ ಆತ್ಮ ಚಿಕ್ಕದಾಗಿ ಸತೋಪ್ರಧಾನವಾಗುತ್ತದೆ. ಕೃಷ್ಣ ಕೂಡ ಶಿಕ್ಷಣದಿಂದ ಹೀಗೆ ಆಗಿದ್ದಾರೆ ತಾನೇ. ಆತ್ಮ ಅಂತೂ ಅದೇ ತಾನೇ. ಅದೇ ಶುದ್ಧ ಆತ್ಮ ಆಗಿರುವುದರಿಂದ ಅವರಲ್ಲಿ ಆಕರ್ಷಣೆ ಇದೆ. ಎಲ್ಲರನ್ನೂ ಸೆಳೆಯುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ನವಜೀವನದ ಸ್ಮೃತಿ ಸ್ವರೂಪರಾಗಿರಿ. ಎಲ್ಲರೂ ತಮ್ಮ ಹೊಸ ಜೀವನ, ಬ್ರಾಹ್ಮಣ ಜೀವನದ ಶ್ರೇಷ್ಠಾತಿ ಶ್ರೇಷ್ಠ ನಶೆಯಲ್ಲಿರುತ್ತೀರಾ? ಹೊಸ ಜನ್ಮವಾಗಿದೆ, ಅಲೌಕಿಕ ಜನ್ಮವಾಗಿದೆ, ಎಲ್ಲಕ್ಕಿಂತ ಶ್ರೇಷ್ಠ ಜೀವನವಾಗಿದೆ ಎಂದ ಮೇಲೆ ಸದಾ ಈ ನಶೆ ಇರುತ್ತದೆಯೇ? ಸ್ಮೃತಿ ಸ್ವರೂಪರಾಗಿರಿ. ಆಗ ಸಂಕಲ್ಪ, ಮಾತು ಮತ್ತು ಕರ್ಮ ಎಲ್ಲವೂ ಶ್ರೇಷ್ಠವಾಗಿ ಬಿಡುತ್ತದೆ. ಸಾಧಾರಣ ಅಥವಾ ವ್ಯರ್ಥವಾಗಲು ಸಾಧ್ಯವಿಲ್ಲ.
ಕೇವಲ ಕೇಳುವವರಲ್ಲ, ಸ್ವರೂಪರಾಗಿರಿ. ಆಗ ಸಾಕ್ಷಾತ್ಕಾರ ಮೂರ್ತಿಯಾಗಿ ಬಿಡುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.